ಆ್ಯಂಡ್ ಡಿಸಪಾಯಿಂಟ್ ಆಯ್ತು ಗೈಸ್, ನನಗೆ ರೀಚ್ ಸಿಕ್ಕಿಲ್ಲ ಅಂತ. ಹೆಂಗಿದೆ ನೋಡಿ ಗೈಸ್, ನಾನು ವೀಡಿಯೋನ ಆಫ್ ಮಾಡ್ಬಾರ್ದು ಅನ್ಸಿದೆ. ಏನಿದೆ ನೋಡಿ ಗೈಸ್. ಆಗಲ್ಲ ಅನ್ಸುತ್ತೆ. ಆಗಲ್ವಾ? ಯಾಕೆ? ಈ ಟ್ರಿಪ್ ಮುಗಿಸೋ ಮನೆಗೆ ಹೋಗೋಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ಸು 9 ಲ್ಯಾಕ್ ಆಗಿರಬೇಕು. ಟ್ರ್ಯಾಕ್ ಹೋಗ್ತಾ ಇರುತ್ತೆ, ವಾಟರ್ ಫಾಲ್ಸ್ ಬೀಳ್ತಾ ಇರುತ್ತೆ. ಒಂದು ಚೂರು ಗ್ರಿಪ್ ಇಲ್ಲ, ಆ ಕಡೆ ಈ ಕಡೆ ಏನು ಗ್ರಿಪ್ಪೇ ಇಲ್ಲ. ಸೊ ಗೈಸ್, ಎಲ್ರು ಗುಡ್ ಮಾರ್ನಿಂಗ್. ಇವತ್ತು ಡೇ 3. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆ್ಯಂಡ್ ಇಲ್ಲಿ ನೋಡ್ರಿ ಹೆಂಗಿದೆ ಕ್ಲೈಮೇಟ್ ನಮ್ಮ ಮುಂದಗಡೆ. ನಮ್ಮ ರೂಮಿಂದ ಆಚೆ ಬಂದರೆ ಈ ಥರ ಸಿಗುತ್ತೆ ನಮಗೆ. ಸೊ ಈಗ ನಾವು ಹೋಗ್ತಿರೋದು ಒಂದು ಬೇರೆ ಕಡೆ ಸ್ಪಾಟಿಗೆ. ಎಲ್ಲಿಗೆ ಸಚಿನ್ ಹೋಗ್ತಿರೋದು ಇವಾಗ? KP ವಾಟರ್ ಫಾಲ್ಸ್. ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇರುತ್ತೆ, ವಾಟರ್ ಫಾಲ್ಸ್ ಬೀಳ್ತಾ ಇರುತ್ತೆ. ಆ ಥರ ಒಂದು ರೊಮ್ಯಾಂಟಿಕ್ ಪ್ಲೇಸ್ ಹೋಗ್ತಿದ್ದೀವಿ. ಇವತ್ತು ರೊಮ್ಯಾಂಟಿಕ್ ಪ್ಲೇಸು. ಸೊ ಬನ್ನಿ, ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಶ್ರೀಧರ್ ಭಯ್ಯ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹೆಂಗಿದ್ದೀರಾ? ಇವರ ನಿಮ್ಗೆ ಏನ್ ಅನ್ಸಿದೆ? ನೀವೇ ಕಾರ್ ಓಡಿಸ್ತೀರಲ್ಲ, ನೀವೇ ಕಾರ್ ಓಡಿಸ್ತೀರ, ನಿಮ್ಗೆ ಅನ್ಸುತ್ತೆ? ಇವೆಲ್ಲ ಕಟ್ಟು. ಓಕೆ ಗೈಸ್, ಬನ್ನಿ ಇವಾಗ KP ವಾಟರ್ ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಕಾಶ ಇಷ್ಟೇ ಯಾಕಿದೆಯೋ ನನ್ನೈ ನನ್ನ ಹೇಳ್ರೋ, ಈ ಭೂಮಿ ಕಷ್ಟ ಆಗಿದೆಯೋ ನನ್ನೈ ನನ್ನೈ. ಅಲ್ಲೇನು ಸರಿ ಇಲ್ಲ, ಇಲ್ಲೇನು ಬೇಕಿಲ್ಲ, ನಕ್ಷತ್ರ ಲೋಕಕ್ಕೆ ಈ ವೆದರ್ ಅಲ್ಲಿ ಗಾಡಿ ಓಡ್ಸಕ್ಕೆ ಮಜಾ ಆಗಿದೆ. ನೋಡಿ ಮುಂದಗಡೆ ಹೆಂಗಿದೆ ವ್ಯೂ, ಮಳೆ ಬರ್ತಿದೆ, ಆ ಕಡೆ ಗ್ರೀನರಿ, ಆ ವಾಯ್ಸು, ಒಳ್ಳೆ ಸಾಂಗು, ಸಾಕಾತು ಫೀಲ್ ಕೊಡ್ತೀವಿ ಮಾತ್ರ ಓಡಿಸೋದಕ್ಕೆ. 150 ಕಿಲೋಮೀಟರ್ ಇದೆ ನಾವು ಹೋಗೋ ಡೆಸ್ಟಿನೇಷನ್ಗೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ ಅದು. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಜಸ್ಟ್ KP ವಾಟರ್ ಫಾಲ್ಸ್ ಹತ್ರ ನಾವು ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಮತ್ತೆ ಒಂದು ಸ್ವಲ್ಪ ದೂರ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಬ್ಯೂಟಿಫುಲ್ ಪಾಯಿಂಟ್ಗಳು ಸಿಗುತ್ತೆ ನಿಮಗೆ, ವ್ಯೂ ಸಿಗುತ್ತೆ. ನೋಡ್ರಿ ಹೆಂಗಿದೆ ಲೊಕೇಶನ್ ಮಾತ್ರ ಸಾಕಾದಾಗಿದೆ. ಬನ್ನಿ ಇವಾಗ ಹೋಗೋಣ. ಯಾಕೆ ಹಾಕೊಂಡು ಮಳೆ ಬರ್ತಿಲ್ವಲ್ಲ? ಅಲ್ಲಿ ವಿಡಿಯೋಸ್ ಫೋಟೋಸ್ ತೆಗಿಬೇಕು, ಚೆನ್ನಾಗಿರ್ಲಿ ಅಂತ. ಓಯ್ ತಗೊಳಪ್ಪ. ಬನ್ರಿ ಹೋಗೋಣ ಇವಾಗ. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದೊಂದು ದೇವಸ್ಥಾನ ಬೇರೆ ಇದೆ. ಯಾವ ದೇವಸ್ಥಾನ ಇದು? ಆಂಜನೇಯ ದೇವಸ್ಥಾನ ಇದೆ. ಇದು ಗಣೇಶ ದೇವಸ್ಥಾನನಾ? ಇದು ಗಣೇಶ ದೇವಸ್ಥಾನ. ಇದು ಇದು ಯಾವ ದೇವಸ್ಥಾನ ಇದು? ಮುರುಘಾ ಅಂತ ಹೇಳ್ತಾರಲ್ಲ. ಮುರುಘಾನಾ? ಮುರುಘಾಮಣಿ. ಅದೇ ಹಿಂಗ್ ವೇಲ್ ಇಟ್ಕೊಂಡ್ರೆ ಅದೇ ಅಲ್ವಾ? ನೋಡಿ ಗೈಸ್, ಇಲ್ಲಿ ಕ್ರೇಜಿ ವ್ಯೂ, ಸಕ್ಕತ್ತಾಗಿದೆ. ಎಷ್ಟು ವಾಟರ್ ಫಾಲ್, ಅಲ್ಲೊಂದು ವಾಟರ್ ಫಾಲ್, ಇಲ್ಲೊಂದು ವಾಟರ್ ಫಾಲ್, ಅಲ್ಲೊಂದು ವಾಟರ್ ಫಾಲ್, ಎಷ್ಟೊಂದು ವಾಟರ್ ಫಾಲ್ಗಳಿದ್ದಾವೆ. ಸೂಪರ್ ಆಗಿದೆ. ಏನ್ ಜಾಗ ಗೈಸ್ ಇದು. ಯಪ್ಪ ಸಕ್ಕತ್ತಾಗಿದೆ. ಫುಲ್ಲು ಗ್ರೀನರಿ. ಗೈಸ್, ಅಲ್ಲಿ ಕೆಳಗಡೆಯಿಂದ ಹಿಂಗೆ ಹತ್ಕೊಂಡ್ಬಂದಿರೋದು. ಇನ್ನೂ ಹೋಗ್ತಿದ್ದೀವಿ, ಆ ಜಾಗನೇ ಸಿಗ್ತಿಲ್ಲ. 1 ಕಿಲೋಮೀಟರ್ ಅಷ್ಟೇ ಅಂತಂದ್ರು. ನಡೀತಾ ಇದ್ರೆ ಇನ್ನೂ 2-3 ಕಿಲೋಮೀಟ್ರ್ ಜಾಸ್ತಿನೇ ಆಗ್ತಿದೆ. ನೋಡ್ರಿ ಹಿಂಗಿದೆ ರೂಟ್. ಇಲ್ಲಿ ನಡೆಯೋದಕ್ಕೆ ಈ ಥರ ರೂಟ್ ಇರೋದು. ಬರೀ ಸಂದಿಲೇ ಇದೆ. ಅಪ್ಪ, ಇನ್ನು ಎಷ್ಟು ದೂರನೋ ಬಂದು ಸಿಗ್ತಾ? ಇನ್ನೂ ಹೋಗ್ಬೇಕಂತ ಗೈಸ್. ಅಪ್ಪ ಅಯ್ಯಪ್ಪ. ಇಲ್ಲಿಗೆ ಬಂದಿದ್ದೀವಿ. ಅಪ್ಪ ಗೈಸ್, ಹಂಗೋಗ ಬೆಟ್ಟದ ಮೇಲೆ ಹತ್ಕೊಂಡು ಒಂದು ಚೂರು ಗ್ರಿಪ್ ಇಲ್ಲ, ಆ ಕಡೆ ಈ ಕಡೆ ಏನು ಗ್ರಿಪ್ಪೇ ಇಲ್ಲ. ಅಪ್ಪ ಹಿಂಗೆ ಹೋಗ್ಬೇಕು, ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಅಯ್ಯೋ ರಾಮ, ಶಿವ ಶಿವ ಶಿವ. ನಡ್ರಿ ಗೈಸ್, ನೋಡ್ರಿ ಈ ಬೆಟ್ಟದ ಮೇಲೆ ಕೂಡ ನೋಡಿ ಸ್ಟೆಪ್ಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಟೆಪ್ಸ್ ಮಾಡಿದ್ದಾರೆ. ಅಪ್ಪ ಅಯ್ಯೋ, ನೋಡಿ ಗೈಸ್, ಇಲ್ಲಿ ಇದು ಊರಿದು ಫುಲ್ಲು ಕಾಡು. ಅದು ಸೈಡ್ ಕ್ರಾಸ್ ತಗೊಂಡು ಸ್ಟೆಪ್ಸ್ ಹಿಂಗೆ. ನಾವಿವಾಗ ಅಲ್ಲಿ ಕಾಣಿಸ್ತೀವಿ ಗೊತ್ತಾ, ಅಲ್ಲಿಗೆ ಹೋಗ್ಬೇಕು ಇವಾಗ.
ಬಟ್ ಯಾವ ಕಡೆ ಹೋಗೋದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ರಿಸರ್ಚ್ ಮಾಡ್ತಿದ್ದೀವಿ ಹೆಂಗೆ ಹೋಗ್ಬೋದು ಅಲ್ಲಿಗೆ ಅಂತ. ಮೋಸ್ಟ್ ಪ್ರಾಬಬ್ಲಿ ತುಂಬ ಡಿಫಿಕಲ್ಟ್ ಇದೆ ಅಲ್ಲಿ ಹೋಗೋದು. ಆ ಕಡೆ ಹೋಗೋದಕ್ಕಾಗಿಲ್ಲ ನಮಗೆ ರಿವರ್ನ ಕ್ರಾಸ್ ಮಾಡಿಕೊಂಡು. ಸೊ ಅದಕ್ಕೆ ಇಲ್ಲಿ ಪಕ್ಕದ ರೂಟ್ ಬೇರೆ ಕಡೆ ರೂಟ್ ಇತ್ತು. ಅದಕ್ಕೆ ಇವಾಗ ಈ ವೇನ ತೊಗೊಂಡಿದ್ದೀವಿ ಹೋಗೋದಕ್ಕೆ. ನನಗೆ ಇದು ವಾಕ್ ಮಾಡ್ತಿದ್ರೆ ಯಾವ ಥರ ಅನಿಸ್ತೀವಿ ಗೊತ್ತಾ, ಥ್ರೆಡ್ಮಿಲಲ್ಲಿ ನಾವು ವಾಕ್ ಮಾಡ್ತಿರ್ತೀವಿ, ಇಂಕ್ಲೈನ್ ಇಟ್ಕೊಂಡು ವಾಕ್ ಮಾಡ್ತೀವಿ ಗೊತ್ತಾ, ನನಗೆ ಆ ರೇಂಜಿಗೆ ಫೀಲ್ ಆಗ್ತಿದೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಿಮಗೇನೋ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ ನಾನು ಬ್ಲಾಗ್ನ ಮಾಡ್ತಿದ್ದೀನಿ. ಸೊ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಯಾರ್ಯಾರು ಇನ್ನೂ ನೋಡಿಲ್ಲ ಆಯ್ತು ಈ ಪ್ಲೇಸ್ಗಳೆಲ್ಲ ಅವರೆಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಹೇಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ನೂ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನೀವು ಬೇಕು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡ್ತೀನಿ. ಓಕೆನಾ? ನನಗೆ ಕಷ್ಟ ಆಗ್ತಿದೆ ಹಂಗೆ ಅಂತ ನಾನು ಅನ್ಕೊಂಡು ಹೋಗ್ಬಿಡಿ. ಈಸಿನೇ, ಬಟ್ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ ಹಿಂಗೆಲ್ಲ ವಾಕ್ ಮಾಡ್ಬೇಕಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ನನಗೆ ಈ ಟ್ರಿಪ್ ಮುಗಿಸೋ ಮನೆಗೆ ಹೋಗೋಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ಸು 9 ಲ್ಯಾಕ್ ಆಗಿರಬೇಕು. ನೋಡುವ ಮಾಡ್ತೀರಾ ಮಾಡಲ್ವಾ ಅಂತ. ಗೈಸ್ ಬನ್ನಿ ಹಿಂಗೆ ಹೋಗೋಣ. ಎಲ್ಲಿದ್ದೀರಾ ಗೈಸ್? ನಾನು ಹಿಂದೆ ವ್ಲಾಗ್ ಮಾಡ್ಕೊಂಡಿದ್ದೀನಿ, ಯಾರೋ ಕಾಣಿಸ್ತಾರೆ ನಂಗೆ ಅಕ್ಕಪಕ್ಕ. ಒಂದು ರೌಂಡ್ ಫುಲ್ ಭಯ ಆಗೋಯ್ತು ನನಗೆ. ಓಯ್ ಅಲ್ಲೇ ಇದ್ದೀರಾ? ಬಂದೆ ಬಂದೆ ಬಂದೆ. ಯಪ್ಪ ಒಂದು ರೌಂಡ್ ಭಯ ಆಗೋಯ್ತು ನನಗೆ. ಕಣ್ಣಿಗೆ ಯಾರು ಕಾಣಿಸಿಲ್ಲ ಅಂತಂದರೆ ಪುಕ್ಕ 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 ಅಂದ್ಬಿಡುತ್ತೆ. ಇಲ್ಲೋಗು ಬಂದಿದ್ದೀವಿ. ಇವಾಗ ಇಲ್ಲಿಂದ ಹಂಗೆ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆಗೆ. ಹೋಗುವ. ಸಚಿನ್ ಏನು ಗೊತ್ತಾ, ನಾನು ಆವಾಗಲೇ ಒಂದು ಹೇಳಿದೆ ನಮ್ಮ ಆಡಿಯನ್ಸ್ಗೆ, ಈ ಟ್ರಿಪ್ ಮುಗಿಸೋ ಮನೆಗೆ ಹೋಗೋಷ್ಟರಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ 1 ಲ್ಯಾಕ್ ಆಗ್ತಾರೆ ಅಂತ. ಎಷ್ಟಿದೆ ಇವಾಗ 870 ಇದೆ. 870 ಆಗುತ್ತಾ? ಆಗುತ್ತಲ್ಲ? ಟ್ರೈ ಮಾಡೋಣ. ನಿಂಗೆ ಅನ್ಸುತ್ತಾ? ಆಗ್ತಾರೆ. ನಿಂಗೆ ಅನ್ಸುತ್ತೆ? ಆಗಲ್ಲ ಅನ್ಸುತ್ತೆ. ಆಗಲ್ವಾ? ಯಾಕೆ? 9 ಲಕ್ಷ ನಂಗೆ ಆಗಲ್ವಾ ಫಾಲೋವರ್ಸು? ಆಗ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದೇನೋ. ಈ ಟ್ರಿಪ್ಪಲ್ಲೇ ಆಗೋದು. ಈ ಟ್ರಿಪ್ ಮುಗಿಸ್ಕೊಂಡ್ರೆ ಆಗಲ್ವಾ? ನೋಡೋಣ ಬರ್ರಿ, ಬೇಗ ಮಾಡ್ರಿ ಗೈಸ್ ಸಬ್ಸ್ಕ್ರೈಬ್. ಗೈಸ್ ಇವ್ನು ಆಗಲ್ಲ ಅಂತ ಅಂದ್ಬಿಟ್ಟ. ನೀವು ಮಾಡಲೇಬೇಕು ಇವಾಗ. ಆಕ್ಚುಲಿ ಯೂಟ್ಯೂಬ್ ಮಾಡೋಕೆ ಕಷ್ಟ. ಯಾಕಂದ್ರೆ ಇವಾಗ ಈ ಟ್ರಿಪ್ ಆಗಲ್ಲ ಅಂದ್ರೆ ನಮ್ ಚೆನ್ನಾಗಿ ಬಂದ್ಬಿಟ್ಟು ನಿನ್ನ ಹತ್ರ ಇಷ್ಟನೇ ಫ್ಯಾಮಿಲಿ ಕಂಟೆಂಟ್. ಸೊ ನೀನ್ ಟ್ರಿಪ್ ಪುಷ್ ಮಾಡ್ತಾ ಇರ್ಬೇಕಾದ್ರು ಫಾಲೋವರ್ಸ್ ಸಬ್ಸ್ಕ್ರೈಬ್ ಸ್ವಲ್ಪ ಜಾಸ್ತಿ ಆಗೋದು ಕಷ್ಟ. ಬಟ್ ಈ ತರ ಅಡ್ವೆಂಚರ್ ನೋಡ್ಬೇಕಂದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಕ್ ಹೇಳಿದ್ರೆ ಮೋಸ್ಟ್ಲಿ ಆಗುತ್ತೆ. ನೋಡೋಣ. ಎಷ್ಟು ಇದು 3 ವ್ಲಾಗ್ ಆಗುತ್ತೆ. 3 ವ್ಲಾಗ್ ಅಲ್ಲಿ 900K ಆಯ್ತಂದ್ರೆ ಸರಿ. ನನ್ ಕಡೆ ನಿಂಗೊಂದು ಟ್ರೀಟ್. ಹೌದಾ? ನಾನು ನಿಂಗೆ ಟ್ರೀಟ್ ಕೊಡ್ತೀನಿ ಕೊಡ. ಹೌದಾ? ಪಕ್ಕ ನಿಂಗೆ ಟ್ರೀಟ್ ಕೊಡ್ತೀನಿ. ಎಲ್ರಿಗೂ ಯಾರಿದೆ ಎಲ್ರಿಗೂ ಟ್ರೀಟ್ ಕೊಡ್ತೀನಿ. ಈ ಟ್ರಿಪ್ ಮುಗಿಸಲ್ಲ ಹಂಗೆ 9 ಲಕ್ಷ ಆದ್ರೆ. ಲೆಟ್ಸ್ ಸಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾಗಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇದೀವಿ, ನಮಗೆಲ್ಲ ಆಗಲ್ಲ. ಸುಮ್ನೆ ರೀಲ್ಸ್ ಹಿಂಗ್ ಬಂದ್ ಹಿಂಗೆ ಫ್ರಂಟ್ ಬ್ಯಾಕ್ ಹಿಂಗ್ ತೋರ್ಸ್ಬಿಟ್ಟು ಹೋಗ್ಬಿಟ್ರೆ ಸಿಂಪಲ್ ಆಗಿ ಆಗ್ಬಿಡ್ತಾರೆ ಅವ್ರಿಗೆಲ್ಲ. ಕರೆಕ್ಟ್ ಆಗಿ ಹೇಳ್ದ ಕಣ. ಕರೆಕ್ಟ್ ಆಗಿ ಹೇಳ್ದ. ಆಗಿ ಬಿಯೋರ್ ಇಳಿದಿ ಎಲ್ಲ ಹಿಂದೆ ಬಂದು ಮುಂದೆ ಹೋಗಿ. ವೆದರು ಕೋಲ್ಡ್ ಇದೆ, ಬಟ್ ನೋಡಿ ಶೆಕೆ ಹೆಂಗ್ ಬರ್ತೀಯ ನನಗೆ. ಅಪ್ಪ ಮನೆ ಕಷ್ಟಪಟ್ಟು ಹೋಗ್ತಿದ್ದೀವಿ. ಟ್ರೈನ್ ಪಕ್ಕ ಕೊಡ್ತೀರೋ? ಟ್ರೈನ್ ಬಂತು ಗೈಸ್. ನೋಡಿ ಗೈಸ್, ಟ್ರೈನ್ ಬಂದಿದೆ. ಟ್ರೈನು ಅಲ್ಲಿ ನೋಡ್ರಿ ಇವಾಗ ಬಂತು ನೋಡಿ ಟ್ರೈನಲ್ಲಿ. ವಾವ್, ನೋಡಿ ಅಲ್ಲಿ ಹೋಗ್ತಾ ಇದೆ ಟ್ರೈನು. ಸೊ ನಾವು ಅಲ್ಲಿ ಹೋಗ್ತೀವಿ ಇವಾಗ. ತೋರಿಸ್ತೀವಿ ಬನ್ನಿ ಅಲ್ಲಿ ಹತ್ರ ಹೋಗ್ಬಿಟ್ಟು ಹೆಂಗೆ ಕಾಣುತ್ತೆ ಅಂತ. ವಾವ್, ಈಗ ಬ್ರೋ ಬೇಜಾರಾಗ್ಬಿಟ್ರೆ ಯಾಕೆ ಬ್ರೋ? ಈ 3 ದಿವಸ ಆದ್ಮೇಲೆ ಬರೀ ಆಗ್ತದೆ 4-5 ಕಿಲೋಮೀಟರ್ ಫುಲ್ಲು ಇಳಿದೋಗ್ಬಿಟ್ಟಿದ್ದೀನಿ. ಈ ತರ ಹಿಂಸೆ ಕೊಟ್ರೆ ಯಾರ ಬದುಕ್ತಾರೆ? ಅಲ್ಲ, ಮನೆಯಿಂದ ಪಕ್ಕದ ರೋಡ್ ನಡೆಯಲ್ಲ. ಇಲ್ಲಿ ಬಂದ್ಬಿಟ್ಟು 5 ಕಿಲೋಮೀಟರ್ ನಡಿ ಅಂದ್ರೆ ಸ್ಟ್ರೈಟ್ ನಡಿಬಹುದು. ಇದು ಇಂಕ್ಲೈನು. ನಾನೇ ಮೊದ್ಲಾಡ್ಕೊಂಡು ನಡೀತಾ ರಾಮ. ಗೈಸ್ ನೀವು ಕೂಡ ಇದ್ರ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಬರಬೇಕು ಅಂತಂದ್ರೆ ಬನ್ನಿ ಗೈಸ್. ಮಹಾರಾಷ್ಟ್ರ, ಲಡಾಖ್, ಅಲ್ಲಿ ಇಲ್ಲಿ ಎಲ್ಲ ಕಡೆ ನಾವು ಇದು ಮಾಡ್ತಿದ್ದೀವಿ, ಟ್ರಿಪ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಡ್ರೀಮ್ ಟ್ರಾವೆಲ್ಸ್ ಹೆಸರು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೇನೇ ಟ್ರಿಪ್ ಹೋಗ್ಬೇಕಂತಂದ್ರೆ ಫ್ರೆಂಡ್ ಜೊತೆಗೆ ಗ್ರೂಪ್ ಜೊತೆಗೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಯಪ್ಪ ಇವಾಗ ಹಿಂಗಿಂದ ಹತ್ಕೊಂಡು ಹೋಗ್ಬೇಕು. ತುಂಬ ರಿಸ್ಕ್ ಇದೆ, ಹೆವಿ ರಿಸ್ಕು. ಅಪ್ಪ. ಸೊ ನಿಮ್ಗೆಲ್ಲ ಡೌಟ್ ಇರುತ್ತೆ, ಇವ್ರು ಹೆಂಗೆ ಹೋಗ್ತಾರೆ ಹಿಂಗೆಲ್ಲ, ರೂಟ್ ಹೆಂಗೆ ಗೊತ್ತಿರುತ್ತೆ ಅಂತ. ಇಲ್ಲೇನು ರೂಟ್ ಇಲ್ಲ, ಯಾರು ಜನಗಳು ಒಬ್ಬರು ಬರಲ್ಲ ಇಲ್ಲೆಲ್ಲ. ಸೊ ನಾವು ಮ್ಯಾಪ್ ಹಾಕೋತೀವಿ. ಸೊ ಮ್ಯಾಪಲ್ಲಿ ಹುಡುಕ್ತೀವಿ ಹೆಂಗೆ ಹೋಗ್ಬೋದು, ಹೋಗುತ್ತೆ ಅಂತ. ಸೊ ಹಂಗೆ ಅಂದಾಜು ಮಾಡಿಕೊಂಡು ನಾವು ರೂಟ್ ಮಾಡ್ಕೊಂಡು ಹೋಗೋದು. ಸೊ ಸ್ವಲ್ಪ ಟ್ರಿಕ್ಕಿ ಇದೆ ಆ್ಯಂಡ್ ರಿಸ್ಕು ಕೂಡ ಇದೆ ಆ್ಯಂಡ್ ಮಜಾ ಕೂಡ ಇದೆ. ಸೊ ಪ್ರತಿಯೊಂದು ಇದೆ.
ಗೈಸ್ ಫೈನಲಿ ಹಂಗೂ ಹಿಂಗೆ ಮಾಡ್ಕೊಂಡು ಹಂಗಿಂದ ಬಂದ್ವಿ. ಸೊ ಇವಾಗ ಇಲ್ಲಿ ನೋಡಿ ಫೈನಲಿ ನಮ್ಗೆ ಸಿಕ್ತು ಬ್ರಿಡ್ಜು. ಅಬ್ಬಾ, ಈ ಬ್ರಿಡ್ಜ್ಗೆ ನಾವು ಅಲ್ಲಿಂದ ಬಂದ್ವಿ ನಡ್ಕೊಂಡು. ವಾವ್, ಬ್ಯೂಟಿಫುಲ್ ವ್ಯೂ ಗೈಸ್. ಬ್ಯೂಟಿ. ಏನಿದೆ ನೋಡಿ ಗೈಸ್. ಇವಾಗ ಇದು ನೋಡಿ ತಕ್ಷಣ ಒಂದು ಸಾಂಗ್ ಆಡಬೇಕು ಅನಿಸ್ತಿದೆ. ಯಾವ ಸಾಂಗ್ ಗೊತ್ತಾ? ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಕನಸುಗಳು. ಗೈಸ್ ನಂಗೆ ಫುಲ್ ಡ್ರೀಮ್ ಅನಿಸ್ತಿದೆ ಗೈಸ್. ಇದು ಡ್ರೀಮಿಗೆ ಬಂದು ಡ್ರೀಮು ಹೆಂಗೆಲ್ಲ ಬಂದಂಗೆ ಐತೆ ನಂಗೆ ನಿಜವಲ್ಲೂ. ನೋಡಿ ಯಾವ ಥರ ಇದೆ. ಇನ್ನು 3 ಹೆಜ್ಜೆ ಸಿಕ್ಕೇ ಬಿಡ್ತು ನಮಗೆ. ವಾವ್ 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 ವಾವ್. ಹಬ್ಬಾ, ಮಾತುಗಳೇ ಬರ್ತಿಲ್ಲ ಗೈಸ್ ಇದಲ್ಲ ನನಗೆ. ನೋಡಿ 3 ಹೆಜ್ಜೆ ಹಾಕ್ತೀನಿ ಸಿಗುತ್ತೆ ನಮ್ಗೆ ಇವಾಗ. ನೋಡಿ 1, 2 and 3 ಗೈಸ್, ನಮಗೆ ಜಾಗ ಸಿಕ್ಬಿಡ್ತು. ಇದೇ ಬ್ರಿಡ್ಜಿಗೆ ನಾವು ಬರ್ಬೇಕು ಅಂತ ಬಂದಿದ್ದು. ವಾ ಲಡಕಿ, ವಾವ್, ಅಲ್ಲಿ ನೋಡಿ, ಬ್ಯೂಟಿಫುಲ್. ತಿರುಗಿ ಇಲ್ಲಿ ತೋರಿಸ್ಬಿಟ್ಟು ಗೈಸ್ ಒಳಗೆ ಬನ್ನಿ. ಬೆಡ್ ನೀರು ಬರ್ತಿದೆ. ಇದೆ ಶವರ್, ನಮಗೆ ಶವರ್ ಇವಾಗ. ಶವರ್ ಆಲ್ರೆಡಿ ಬ್ರೋ ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿವರೆಗೂ ಝೂಮ್ ಮಾಡ್ತೀನಿ ಈಗ. ಅಪ್ಪ, ಅಯ್ಯೋ, ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟಪಟ್ಟು ಬಂದಿದೆ ನೋಡಿ ಗಾಯ್ಸ್. ನಿಮಗೆ ತೋರಿಸ್ಬೇಕು ಅಂತ, ನಾನು ಕೂಡ ಎಂಜಾಯ್ ಮಾಡಬೇಕು ಅಂತ. ಬ್ರೋ ನೀವು ಎಂಜಾಯ್ ಮಾಡ್ಕೊಂಡು ಹೋಗಿ. ಹೆಂಗಿದೆ ನೋಡಿ ಗೈಸ್. ನಾನು ವೀಡಿಯೋನ ಆಫ್ ಮಾಡ್ಬಾರ್ದು ಅನಿಸಿದೆ. ನೆಕ್ಸ್ಟ್ ನಾವು ಹಂಗೆ ಹೋಗ್ತೀವಿ ಅಲ್ಲಿಂದ. ಅಲ್ಲಿ ಫುಲ್ ನೀರು ಫ್ಲೋ ಆಗ್ತೇವೆ ಗೊತ್ತಾ. ನೆಕ್ಸ್ಟ್ ಅಲ್ಲಿ ಹೋಗೋಣ ಬನ್ನಿ. ವಾವ್, ನಮ್ಮ ಥರ ಯಾರೋ ಇನ್ನೊಂದು ಬ್ಯಾಚ್ ಬಂದಿದೆ. CSK ಬ್ಯಾಚ್. ಅದು CSK ಬ್ಯಾಚ್ ಬಂದಿದೆ. ನಾವು RCB ಬ್ಯಾಚು, CSK ಬ್ಯಾಚು. ವಾ, ಹೇಳಿ ನೋಡಿ ಗೈಸ್. ನನಗೆ ಇವಾಗ ಇಲ್ಲಿ ಟ್ರೈನ್ ಬರಬೇಕು. ಟ್ರೈನ್ ಬಂದರೆ ಮಜಾ, ಇಲ್ಲಾಂದ್ರೆ ಮಜಾ ಇರಲ್ಲ. ಬರೀ ಇವಾಗ ಆ ಕಡೆ ಹೋಗೋಣ. ಹಂಗೆ ಟ್ರೈನ್ ಹತ್ತು ಬಿಡ್ತೀನಿ ನಾನು. ಅಥವಾ ನಿಮಗೆ ತಾಕತ್ತಿದ್ರೆ ಹತ್ರಿ ರೀ, ತಾಕತ್ತಿದ್ರೆ ಹತ್ರಿ. ಟ್ರೈನು ಆಗಲ್ಲ ಅಂತ ನೀವ್ ಹತ್ರಿ ಬೆಟ್. ನಾನು ಅನ್ಕಲ್ಲ ಆಗಲ್ಲ ಗುರು. ನಾನ್ ಟ್ರೈನ್ ಹತ್ತುತ್ತೀನಿ, ಇಲ್ಲ ಹತ್ತುತ್ತೀನಿ ಅಂತ ಹೇಳದ್ನ. ಸೊ ಗೈಸ್ ಬನ್ನಿ, ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸಖತ್ತು ಒಳ್ಳೆ ಜಾಗ ಗೈಸ್ ಇದಂತೂ. ನೋಡ್ರಿ ಇಲ್ಲಿ ಹೆಂಗಿದೆ ಅಂತ. ವಾವ್, ಕೆತ್ತಿದ ನೋಡಿ ಗೈಸ್ ಇಲ್ಲಿ ಬೆಟ್ಟ ಸಂದಿಲಿ ಹಿಂಗೊಂದು ಜಾಗ ಮಾಡ್ಯಾರ ನೋಡಿ. ಬ್ಯೂಟಿಫುಲ್ ಆಗಿದೆ ಗೈಸ್. ಬ್ಯೂಟಿಫುಲ್ ಬಿಟ್ಟು ಬೇರೆ ಏನೋ ನಂಗೆ ಮಾತೇ ಬರ್ತಿಲ್ಲ. ಅಮೇಜಿಂಗ್ ಆಗಿದೆ. ಬಾ 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 ಬಾ. ನೋಡ್ರಿ ಇಲ್ಲಿ ನೀರು ಯಾವ ಥರ ಸ್ಪ್ರೇ ಆಗ್ತಿದೆ ಅಂತ. ಸಖತ್ತಾಗಿ ಸ್ಪ್ರೇ ಆಗ್ತಿದೆ ನೀರು ಮಾತ್ರ. ಹಿಂಗೆ ವಾಪಸ್ ನನಗೆ ಹೊಡಿದೆಯಾ ನೀರು. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗೋಯ್ತು. ಆದ್ರೆ ಬೆಳಗ್ಗೆ ಹಿಂಗೆ ಇದೆ. ಟ್ರೈನ್ ಬಂದಂತೆ ಬನ್ನಿ. ಟ್ರೈನ್ ಬಂತು. ಟ್ರೈನ್ ಬರ್ತಿದೆ ಗೈಸ್. ನೋಡಿ ಟ್ರೈನ್ ಬರ್ತಾ ಇದೆ. ಟ್ರೈನು ಬರ್ತಾ ಇದೆ. ವಾವ್ ವಾವ್ ವಾವ್, ಫೈನಲಿ ಟ್ರೈನ್ ಬಂತು ಗೈಸ್. ವಾರೇ ವಾ, ಸೂಪರ್. ಟ್ರೈನ್ ಬರೀ ಇಂಜಿನ್ ಮಾತ್ರ ಇದು. ಇಂಜಿನ್ ಮಾತ್ರ ಮೋಸ್ಟ್ಲಿ ಇದು ಅಲ್ವಾ? ಇಂಜಿನ್ ಅಲ್ಲ ಇದು. ಇದು ಜಸ್ಟ್ ಇಂಜಿನ್ ಗೈಸ್. ಇದು ಬರೀ ಇಂಜಿನ್ ಅಷ್ಟೇ ಇದು. ಬಯಸಿದೆ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೋಡ ಹನಿಯಲ್ಲಿ ಎಲ್ಲೋ ಹೊರಟಿದೆ
ನೀರು ಬೇಕು, ಸಿಕ್ಕಾಪಟ್ಟೆ ದಾಹ ಆಗ್ಬಿಟ್ಟಿದೆ. ಬಾಟ್ಲ್ ಐತೆ, ನೀರು ನೋಡ್ರಿ, ಎಣ್ಣೆ ನಡೀತಾ ಈ ನೀರನ್ನ. ಆಹಾ ಹಿಂಗಿದೆ. ಪ್ಯೂರ್ ವಾಟರ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಅಲ್ಲಿ ಟ್ರಕ್ ಮುಗಿಸ್ಕೊಂಡು ವಾಪಸ್ ಬಂದು ಮಲ್ಕೊಂಡ್ವಿ. ನಂಗೆ ಬ್ಲಾಗ್ ಮಾಡೋಷ್ಟು ಪೇಷನ್ಸ್ ನಂಗೆ ಇರ್ಲಿಲ್ಲ ಅಂಡ್ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ನಮಗಂತೂ. ಫೋನ್ ಎತ್ತಿಂಗ್ ಮಾತಾಡೋಕ್ಕೆ ನಂಗೆ ಆಗಿರ್ಲಿಲ್ಲ. ಸೊ ಅದಕ್ಕೆ ನಾನೇನು ಬ್ಲಾಗ್ ಮಾಡಿಲ್ಲ. ಸೊ ಈಗ ಎದ್ದಿದ್ದೀವಿ, ಎದ್ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಗೈಸ್ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಡ್ರೀಮ್ ಟ್ರಾವೆಲ್ಸ್ ಕಡೆಯಿಂದ ನಾವು ಒಂದು ಟ್ರಿಪ್ ಆರ್ಗನೈಸ್ ಮಾಡಿದ್ವಿ. ಸೊ ಫಸ್ಟ್ ಬ್ಯಾಚ್ ಇವಾಗ ಬರ್ತಿದ್ದಾರೆ, ಒಂದು 25-28 ಜನ ಬರ್ತಿದ್ದಾರೆ. ಸೊ ನಮ್ಮ ಹುಡುಗರೆಲ್ಲ ಹೋಗಿದ್ರು ಆಲ್ರೆಡಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ಟಿ ತಗೊಂಡು ಸೊ ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದು ತೋರಿಸ್ಬಿಟ್ಟು ಆಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ. ವೆಯ್ಟ್ ಮಾಡ್ತೀನಿ. ನೋಡಿ ಈ ಟಿ ಮತ್ತು ಈ ಆ ಟಿ ಇಷ್ಟು ಜನ ಕರ್ಕೊಂಡ್ ಬಂದಿದ್ದೀವಿ. ಸೊ ಇದು ಫಸ್ಟ್ ಬ್ಯಾಚ್ ನಮ್ಮದು. ಟೋಟಲ್ 30 ಜನ ಬಂದಿದ್ದಾರೆ. 30 ಜನ ಇಲ್ಲೇ ಇದ್ದಾರೆ. ಸೊ ಇನ್ನು ಮುಂದೆ ಇನ್ನೊಂದು 4-5 ಬ್ಯಾಚ್ಗಳು ಹಂಗೆ ಬರ್ತಾ ಇರುತ್ತೆ. ಅಕಸ್ಮಾತ್ ನಿಮಗೂ ಏನೋ ಬರಬೇಕು ಅಂತಂದರೆ ಇಲ್ಲಿ ಕೆಳಗೆ ಮೆನ್ಷನ್ ಮಾಡಿದ್ದೀನಿ ಅವ್ರ ನಂಬರ್ನ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬನ್ನಿ ಟ್ರೆಕ್ಕಿಂಗು. ಈ ಥರ ವೆದರ್ನ ನೀವು ಕೂಡ ಎಂಜಾಯ್ ಮಾಡಿ. ಮಹಾರಾಷ್ಟ್ರ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನಂಗೆ ಅಷ್ಟು ರೀಚ್ ಸಿಗ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಎಷ್ಟೇ ಏನೋ ವೀಡಿಯೋ ಮಾಡಿದ್ರು ಕೂಡ ಅಷ್ಟು ರೀಚ್ ಆಗ್ತಿಲ್ಲ ಜನಗಳಿಗೆ. ಎಷ್ಟು ಕಷ್ಟ ಬಿದ್ರೆ ರೀಚೇ ಸಿಗಲ್ಲ. ಏನು ನಾವು ಕಷ್ಟಪಟ್ಟಿರೋದು ನಾರ್ಮಲ್ ಯಾವ್ದೋ ಆಟ ಆಡ್ಕೊಂಡಿದ್ರೆ ರೀಚ್ ಸಿಗುತ್ತೆ. ಹೌದು ಅಪ್ಪ ಎಲ್ಲ ಬಂದಿದ್ದು ಹಿಡ್ಕೊಂಡಿದೀವಿ ಆ ಥರ. ಅದಕ್ಕೆ ನಾನು ವ್ಲಾಗ್ನ ಮಾಡಲ್ಲ, ರೀಲ್ಸ್ ಮಾಡ್ತೀನಿ ಅಷ್ಟೇ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಡಿಸಪಾಯಿಂಟ್ ಆಯ್ತು ಗೈಸ್, ನನಗೆ ರೀಚ್ ಸಿಕ್ಕಿಲ್ಲ ಅಂತ ವ್ಲಾಗ್ಗಳು. ಇರಲಿ ಪರವಾಗಿಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲವೂ ನೋಡ್ತಾ ಸೈನಿಂಗ್ ಆಫ್. ಬಾಯ್. ಬಯಸಿದೆ ಈ ಹೃದಯ ಹೊಸದಿಲ್ಲಿ